ಸಾಯಂಕಾಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ? ತಂದ್ಕೊಳ್ಳಿ ನೋಡಿರಿ, ನಾನು ಕೂಡ ಆರಾಮದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಬೆಳಗ್ಗೆ 9:30 ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಬಟಾಣಿ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀರಿ. ಪಲ್ಯ ಮಾಡ್ಬೇಕಂತೇಳಿ ಹಸಿ ಬಟಾಣಿನ ತೊಗೊಂಡು ಬಂದಿದ್ರು, ಅದನ್ನು ಸಿಪ್ಪೆ ಬಿಡಿಸ್ಕೊತಾ ಇದ್ದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗು ಯಾವ ರೀತಿ ಹೋಗುತ್ತೆ, ಹಾಗೆ ಏನೆಲ್ಲ ಆಗುತ್ತಂತ ಆ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ನಿನ್ನೆ ಲಾಗ್ ಯಾವ ರೀತಿ ಅನ್ನಿಸ್ತಂತೆ ಕೂಡ ಕಮೆಂಟ್ ಹಾಕಿರಿ. ಹಾಗೆ ಇವತ್ತಿನ ಲಾಗಲ್ಲಿ ಕೂಡ ನಾನು ಏನೆಲ್ಲ ಶೇರ್ ಮಾಡ್ಕೋತೀನಿ. ನಿನ್ನೆ ಲಾಗಲ್ಲಿ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೆ ಸಂಜೆ ಟೈಮಲ್ಲಿ ಬಂದು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ. ಇವತ್ತು ಆ ರೆಸಿಪಿನ ಶೇರ್ ಮಾಡ್ಕೋತೀನಿ, ನೋಡಿರಿ. ಹಾಗೆ ನಿಮ್ಗೆ ಯಾವ ರೀತಿ ಲಾಗ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದರಲ್ಲಿ ನಾ ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಲಾಗ್ ಮಾಡಬೇಕು ಅದನ್ನು ನಾನು ತಿಳ್ಕೊಂಡು ಇನ್ನೂ ಒಳ್ಳೆ ರೀತಿ ಲಾಗು, ಒಳ್ಳೆ ರೀತಿ ರೆಸಿಪಿನ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ರೀ ನಾನು ಕೂಡ. ಬನ್ನಿ ಫ್ರೆಂಡ್ಸ, ಬಟಾಣಿ ಪಲ್ಯ ಯಾವ ರೀತಿ ನೀವು ಯಾವ ರೀತಿ ಮಾಡ್ತೀರಿ, ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ. ಅಂದರೆ ಇದು ಬಟಾಣಿ ಸಿಪ್ಪೆಗಳನ್ನು ಬಿಡಿಸಿಟ್ಕೊತಾ ಇದ್ದೀನಿ. ತುಂಬಾ ರೇಟ್ ಜಾಸ್ತಿ ರೀ. ಇದು ಇಷ್ಟು ಕಾಳಿಗೆ 50 ರೂಪಾಯಿ ಕೊಟ್ಟು ತೊಗೊಂಬಂದಾರೆ. 50 ರೂಪಾಯಿಗೆ ಅರ್ಧ kg ಅಂತೇಳಿ ತೊಗೊಂಬಂದಾರೆ. ಅದ್ರೊಳಗೆ ಸಿಪ್ಪೆನೂ ಜಾಸ್ತಿ ಇದೆ, ಬಟಾಣಿನೇ ಇಷ್ಟು ಹೊಂಟವ್ರಿ ಫ್ರೆಂಡ್ಸ. 9:30 ಆಗ್ಯದ, ಬಿಗ್ ಬಾಸ್ ಇರ್ತಿದೆ. ಬಿಗ್ ಬಾಸ್ ನೋಡ್ಕೊತ ಸಿಪ್ಪೆನ ಸುಲ್ಕೋತಾ ಇದ್ದೆ. ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಅಂತೇಳಿ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಹಾಗೆ ಬಟಾಣಿ ಕೂಡ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ರೀ. ಬಟಾಣಿ ಪಲ್ಯ ಮಾಡ್ಕೋಬೇಕಂತೇಳಿ. ಹಾಗೆ ಅಕ್ಕಿ ಕೂಡ 1 ಗ್ಲಾಸ್ ಅಕ್ಕಿನೂ ಕೂಡ ನಾನು ನೀರಲ್ಲಿ 2 ರಿಂದ 3 ಬಾರಿ ತೊಳ್ಕೊಂಡು ಅಕ್ಕಿ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ. ಹಾಗೆ ಮಸಾಲೆ ಸ್ಪೈಸಸ್ ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಚಕ್ಕೆ, ಮೆಣಸು, ಕಲ್ಲು, ಲವಂಗನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಅಂದರೆ ತಿನ್ನುವಾಗ ಬಾಯಲ್ಲಿ ಸಿಗೋಂಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಪೌಡ್ರ್ ಮಾಡಿ ಹಾಕೋದು ನಾನು. ನೋಡಿದ್ರಲ್ಲ ಫ್ರೆಂಡ್ಸ, ಎಲ್ಲ ಕಾಯಿಪಲ್ಯನ ಕಟ್ ಮಾಡಿ ಇಟ್ಕೊಂಡಿದ್ರೆ ಅಷ್ಟರೊಳಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ಹೊರಗಡೆ ಹೋಗ್ತಾ ಇದ್ದೀನಿ, ನೀವು ಡಬ್ಬಿ ಕಳಿಸ್ಬೇಡ, ಯಾಕಂದ್ರೆ ನಾನು ಕಂಪ್ನಿಗೆ ಬರೋಕ್ಕೆ ಲೇಟ್ ಆಗುತ್ತೆ, ಸುಮ್ಮನೆ ಊಟ ಮಾಡೋಕ್ಕಾಗಂಗಿಲ್ಲ, ಬ್ಯಾಡ ಅಂತ ಅವ್ರು ಹೇಳಿದ್ರೆ. ಅಷ್ಟರಲ್ಲಿ ನಮ್ಮ ಮೈದ್ನು ಕೂಡ ಸಂಡೇ ಅದ್ವನಿ, ನಾನು ಕೂಡ ನಮ್ಮ ಫ್ರೆಂಡ್ ಕರ್ದಾರ, ನಾನು ಹೊರಗೆ ಹೋಗ್ತೀನಿ ಅಂತ ನಮ್ಮ ಮೈದ್ನ ಹೇಳ್ದಾರಿ. ಇರೋದೇ 3 ಜನ. ನಾನು 1 ಗ್ಲಾಸ್ ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ ರೀ, ಮೊದಲೇ ಸ್ವಲ್ಪ ರೈಸ್ ಮಾಡ್ಬೇಕಂತೇಳಿ. ಕೆಲವೊಂದು ಸಾರಿ ಹಿಂಗೆ ಆಗಿಬಿಡ್ತದೆ ಫ್ರೆಂಡ್ಸ್. ನಾವೊಂದು ವಿಚಾರ ಮಾಡೋದ್ರಾಗೆ ಅದು ಬೇರೆ ಡಿಸಿಷನ್ ಆಗಿಬಿಡ್ತಾವೆ. ಅದು ರೈಸ್ ಸಂಜೆ ಮಾಡ್ತೀನಿ ರೀ, ಒಮ್ಮೆ ರಾತ್ರಿ ಅಷ್ಟೇ ಇಡ್ತೀನಿ ಫ್ರಿಜ್ ಒಳಗೆ. ಮತ್ತೇನು ಮಾಡ್ಬೇಕು ರೀ, ನಾನು ಒಬ್ಳಿಗಂತೂ ಮೊದಲೇ ರೈಸ್ ತಿನ್ನಂಗಿಲ್ಲ ರೀ. ಅದರಲ್ಲಿ ಅಷ್ಟು ರೈಸ್ ಸುಮ್ಮನೆ ಆರದ ಕೂಡಲೇ ತಿಲ್ಲಕ್ಕೆ ಟೇಸ್ಟ್ ಅನ್ಸೋಕ್ಕಿಲ್ಲ. ಒಮ್ಮೆ ಸಂಜೆ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಕೆಲವೊಂದು ಸರಿ ಹಾಗೆ ಆಗಿಬಿಡ್ತದೆ ನೋಡ್ರಿ. ಇರೋದೇ 3 ಜನಕ್ಕೆ ಏನು ಮಾಡಬೇಕು. ಅಷ್ಟರಲ್ಲಿ ನಮ್ಮ ಮೈದ್ನು ಕೂಡ ಇಲ್ಲಿ ತಳಗಡೆ ಹೋಗಿ ಅಂತಂದ್ರೆ ನಮ್ಮೂರ ಹತ್ರ ಇರೋ ಬೂದಿಹಾಳು ಅಂತೇಳಿ, ಬಂದಾಳ ಹತ್ರ ಬೂದಿಹಾಳು ಅಂತ ಒಂದು ಹಳ್ಳಿ ಅದರ ಫ್ರೆಂಡ್ಸ್. ಆ ಊರವ್ರು ಕೂಡ ಇಲ್ಲೇ ಪುಣಾದೊಳಗೆ ಇರ್ತಾರೆ. ಅವರ ಮನೆಯೊಳಗೆ ಏನೋ ಮದುವೆ ಕಾರ್ಯಕ್ರಮ ಅದತ್ರಿ, ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಹೊಂಟೆ ಫೋನ್ ಮಾಡಿದರೆ. ಅಷ್ಟರಲ್ಲಿ ನಮ್ಮ ಮೈದ್ನಂದ ಬೇಡ ನೀನು ಸುಮ್ಮನೆ ಲೈಟಾಗಿ ನಾಷ್ಟ ಮಾಡೋಕ್ಕತ್ತೆ ಅಂತ. ಅವ್ರಿಗೂ ಆಗುತ್ತೆ, ನಮ್ಗೆ ಆಗುತ್ತೆ, ಸುಮ್ಮನೆ ಅದು ರೈಸ್ ಅದೇನು ಮಾಡ್ಕೊತ ಕುಂದ್ರಬೇಡ ಅಂತ ಅವ್ರು ಹೇಳಿದ್ರಿ ಫ್ರೆಂಡ್ಸ. ಅದ್ರ ಸಲುವಾಗಿ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಸರಿ ನಿಮಗೂ ಇದೇ ರೀತಿ ಆಗ್ತಿದ್ರೆ ಕಮೆಂಟ್ ಮಾಡಿ. ನಾವು ವಿಚಾರ ಮಾಡಿ ಮಾಡೋದೇ ಒಂದಾಗಿರುತ್ತೆ, ಅದು ಆಗೋದೇ ಒಂದಾಗಿರುತ್ತೆ ನೋಡಿರಿ. ಏನು ಮಾಡ್ಬೇಕ್ರಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಹಾಲು ಕೂಡ ಕಾಯಿಸಿಟ್ಕೊಂಡಿನಿ ಫ್ರೆಂಡ್ಸ. ನೋಡ್ಬೇಕ್ರಿ ಏನೇನೆಲ್ಲ ಆಗುತ್ತೆ ಅಂಥೇಳಿ ಇವತ್ತಿನ ದಿನ ಹೋಗ್ತಾ ಶೇರ್ ಮಾಡ್ಕೊತೀನಿ. ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಅವರು ಕೂಡ ಬಂದರು ಫ್ರೆಂಡ್ಸ್. ಆದರೆ ಅವರು ಕೂಡ ನಾಷ್ಟಾನ ಬೇಡ ಅಂತ ಹೇಳಿದ್ರು. ಅವ್ರಿಗೆ ಕೂಡ ಸುಮ್ಮನೆ ಲೈಟಾಗಿ ಒಂದಿಷ್ಟು ಚಹಾ ಮತ್ತು ಬಿಸ್ಕಿಟ್ನ ಮಾಡಿಕೊಟ್ಟರು ಫ್ರೆಂಡ್ಸ್. ಅವರು ಕೂಡ ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ ಹೋದರೆ ಅಷ್ಟರಲ್ಲಿ ಟೈಮ್ ಜಾಸ್ತಿನೇ ಆಗಿಬಿಡ್ತ್ರಿ ಫ್ರೆಂಡ್ಸ. ಬಟ್ಟೆ ಕೂಡ ಇನ್ನೂ ಮಷಿನ್ಗೆ ಹಾಕ್ಕೊಂಡಿರಲಿಲ್ಲ. ಬಟ್ಟೆನ ತಂದು ಮಷಿನ್ಗೆ ಹಾಕೋತಾ ಇದ್ದೀನಿ ರೀ. ಟೈಮ್ ಆಲ್ರೆಡಿ ತುಂಬಾ ಆಗಿದೆ. ಇನ್ನು ಆ ಕಡೆ ವಿಂಡೋಸ್ ಬೆಳಕು ಸ್ವಲ್ಪ ಲೈಟಾಗಿ, ಸ್ವಲ್ಪ ಡಾರ್ಕಾಗಿ ವಿಡಿಯೋ ಅಷ್ಟೊಂದು ಕ್ಲಿಯಾರಿಟಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಗೊತ್ತೇ ಇದೆ ನಿಮ್ಗೆ, ವಿಡಿಯೋ ನಾನು ಅಲ್ಲಲ್ಲಿ ಇಟ್ಕೊಂಡು ವಿಡಿಯೋನು ನಾನೇ ಮಾಡ್ಕೋತಾ ಇರೋದ್ರಿಂದ ಒಂದು ಸ್ವಲ್ಪ ಆ ರೀತಿ ಆಗುತ್ತೆ ರೀ ಫ್ರೆಂಡ್ಸ್. ಯಾಕಂದರೆ ಇನ್ನೊಬ್ಬರು ಹೆಲ್ಪ್ ತೊಗೊಂಡು ಮಾಡಿದ್ರೆ ಕ್ಲಿಯರಾಗಿ ನಾವು ಯಾವ ಜಾಗದಲ್ಲಿ ನಿಂತು ಕೆಲಸ ಮಾಡ್ತಿರೋ ಅದರ ಅಪೋಸಿಟ್ ಜಾಗದಲ್ಲಿ ನಿಂತು ವಿಡಿಯೋನ ಮಾಡಿದ್ರೆ ಕರೆಕ್ಟಾಗಿ ಕ್ಲಿಯರಾಗಿ ಬರ್ತಿರ್ತಾವ್ರಿ. ನನಗೆ ಈ ರೀತಿ ಆಗಿಬಿಡ್ತದೆ ಕೆಲವೊಂದು ಸಾರಿ. ಪ್ಲೇಸಸ್ಸು ಕರೆಕ್ಟ್ ಸಿಗೋಂಗಿಲ್ಲ ನನಗೆ ಕ್ಯಾಮ್ರಾನ ಇಟ್ಕೊಳಕ್ಕೆ, ಅಂದರೆ ಮೊಬೈಲ್ನ ಇಟ್ಕೊಳಕ್ಕೆ ಕರೆಕ್ಟಾಗಿ ಪ್ಲೇಸ್ ಸಿಗ್ಲಾರ ಸಲುವಾಗಿ ಈ ರೀತಿ ಆಗಿಬಿಡ್ತದೆ.
ಈಗ ಸ್ವಲ್ಪ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟು ಬರ್ಬೇಕಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ. ನಿನ್ನೆ ಒಂದು 2 ಡೈಲಿ ವೇರ್ ಸಾರಿನ ತೊಗೊಂಡಿದ್ನಲ್ರಿ, ಅದರದ್ದೇ 2 ಬ್ಲೌಸ್ನ ಸ್ಟಿಚಿಂಗ್ ಕೊಡ್ಬೇಕಂತೇಳಿ ನಾವು ಇನ್ನೊಂದು ಮನೆ ಅಂದರೆ ಕುದಳವಾಡಿ ಏರಿಯಾಕ್ಕಂತೇಳಿ ಹೋಗ್ತಾ ಇದ್ದೀನಿ ರೀ. ಅಲ್ಲಿ ಬಾಜು ಮನೆ ಅಕ್ಕ ಕೂಡ ಫೋನ್ ಮಾಡಿದ್ದೆ, ಮನೆಯಲ್ಲಿ ಇರ್ತೀಯ ಅಂತೇಳಿ. ಅವಳು ಕೂಡ ಕೆಲ್ಸಕ್ಕೆ ಹೋಗೋದ್ರಿ, ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಮನೆಗೆ ಬರ್ತೀನಿ, ತೊಗೊಂಡು ಬಾ ಟೈಲರ್ ಅಂದರೆ ಸ್ಟಿಚ್ ಮಾಡೋರು ಬಳಿ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ. ನನಗೂ ಕೂಡ ಅವರು ಅಷ್ಟೇ ಸ್ಟಿಚಿಂಗ್ ಮಾಡೋರು ಪರಿಚಯ ಇಲ್ಲ, ಯಾಕಂದ್ರೆ ನಾವು ಹೋಗಂಗಿಲ್ಲ ರೀ. ನಮ್ದು ಅಕಸ್ಮಾತಾಗಿ ನಮ್ಮ ಬ್ಲೌಸ್ ಕೊಟ್ಟರು ಕೂಡ ಅತ್ತಿ ಹೋಗಿರ್ತಾರೆ, ಇಲ್ಲಾಂದ್ರೆ ನಾವು ಜಾಸ್ತಿ ನನ್ನ ತವ್ರ ಮನೆಯಲ್ಲೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸೋದು. ಅದ್ರ ಸಲುವಾಗಿ ಅಕ್ಕಾಗ ನನಗೆ 1-2 ಬ್ಲೌಸು ಅರ್ಜೆಂಟ್ ಇರೋ ಕಾರಣ ಅಕ್ಕಾಗ ಕೇಳಿದರೆ, ಇಲ್ಲ ಅವಳು ಬಂದುಬಿಡು 12ವರೆಗೆ ನಾನು ಬರ್ತೀನಿ ಅಂತ ಹೇಳಿದ್ರಿ. ಅದಕ್ಕಾಗಿ ಎಲ್ಲ ಬ್ಲೌಸ್ನ ತೊಗೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ. ನೋಡಿದ್ರಲ್ಲ ಫ್ರೆಂಡ್ಸ, ಇಲ್ಲಿ ಅಕ್ಕನ ಮನೆಗೆ ಬಂದೀನಿ ರೀ ಫ್ರೆಂಡ್ಸ. ಅಕ್ಕನ ಮಗಳು ಇವಳು, ಅವಳು ಕೂಡ ನನ್ನ ನಿನ್ನೆ ತಂದಿರುವಂಥ ಸೀರೆನ ವೇರ್ ಮಾಡಿ ನೋಡ್ತಾ ಇದ್ದಳು. ತುಂಬಾ ಲೈಟಾಗಿ ಸಾಫ್ಟಾಗಿ ಚೆನ್ನಾಗಿದೆ, ಕಲರ್ ಕೂಡ ಸೂಪರ್ ಆಗಿದೆ ಅಂತೇಳಿ ಅವಳು ಕೂಡ ವೇರ್ ಮಾಡಿ ತೋರಿಸ್ತಾ ಇದ್ದಳು ಫ್ರೆಂಡ್ಸ. ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಪೂರ್ಣ ಸಾರಿ ಅಂದರೆ? ನಾನು ಸುಮ್ಮನೆ ನಿಮ್ಗೆ ಕಲರ್ ಮತ್ತು ಡಿಸೈನ್ ಅಷ್ಟೇ ತೋರಿಸಿದ್ದು, ಆದರೆ ಇವಳು ವೇರ್ ಮಾಡಿದಾಗ ತುಂಬಾ ಮಸ್ತ್ ಕಾಣಕತ್ತಿತ್ತು. ನನಗೆ ಯಾವ ರೀತಿ ಕಾಣಿಸ್ತಾ ಅಂತ ಗೊತ್ತಿಲ್ಲ. ಎಲ್ಲ ಸೀರೆಗಳನ್ನು ತೆಗೆದು ನೋಡಿ. ಹಾಗೆ ಈ ಅಕ್ಕಾಗ ಮತ್ತೆ ನೋಡಿರ್ಬೋದು, ಹಿಂದಿನ ವಿಡಿಯೋದಾಗ ಕೂಡ ನೋಡಿದ್ರಿ. ನನ್ನ ಡೈಲಿ ಸಬ್ಸ್ಕ್ರೈಬರ್ ಮತ್ತು ನನ್ನ ಡೈಲಿ ವ್ಯೂವರ್ಸ್ ಅಂತೂ ಖಂಡಿತವಾಗ್ಲೂ ನೋಡಿರ್ತೀರಿ ಫ್ರೆಂಡ್ಸ. ಅಕ್ಕನ ಕಡೆನೇ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸು ಅಂತ ಹೇಳಿ ಕೊಟ್ಟು ಬಂದುಬಿಟ್ಟೆ ರೀ ಫ್ರೆಂಡ್ಸ. ಯಾಕಂದ್ರೆ ಅವರು ಸ್ಟಿಚಿಂಗ್ ಮಾಡೋರು ಕೂಡ ಊರಲ್ಲಿ ಇರಲಿಲ್ಲ ಅಂತಾರೆ, ಸಂಜೆ ಟೈಮಲ್ಲಿ ಬರ್ತೀನಿ ಅಂದರು. ನನಗೂ ಕೂಡ ಅಷ್ಟೊತ್ತನ ನಿಂದ್ರಕ್ಕೂ ಆಗಂಗಿಲ್ಲ ಅಂತೇಳಿ ನಾನು ಮನೆಯಿಂದ ಹೊರಟಿದ್ದು 12ವರೆ, ಮತ್ತು ರಿಟರ್ನ್ ವಾಪಸ್ ಬರಬೇಕಾದ್ರೆ 1:30-2 ಗಂಟೆ ಅನ್ನೋಷ್ಟರಲ್ಲಿ ನಾನು ರಿಟರ್ನ್ ಮನೆಗೆ ಬಂದೆ ರೀ ಫ್ರೆಂಡ್ಸ. ಟೈಮ್ ನೋಡ್ರಿ 4 ಗಂಟೆಗೆ 10 ನಿಮಿಷ ಆಯ್ತು ರೀ ಫ್ರೆಂಡ್ಸ. ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟು ಬಂದು ಆನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೀ. 1 ಅವರ್ ರೆಸ್ಟ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿದೆ. ಆನಂತರ ಈಗ ಒಂದಿಷ್ಟು ನಿನ್ನೆ ತಾನೇ ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ತೊಗೊಂಡ್ಬಂದು ಕೊಟ್ಟಿದ್ರು ಫ್ರೆಂಡ್ಸ್. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ, ಯಾಕಂದ್ರೆ ನೋಡಿದ್ರಲ್ಲ ನಿನ್ನೆ ಶಾಪಿಂಗ್ ವಿಡಿಯೋ ಬರೋಷ್ಟಲ್ಲೇ ಲೇಟ್ ಆಯಿತು. ಅದ್ರ ಸಲುವಾಗಿ ನನಗೆ ಸಂಜೆ ಟೈಮಲ್ಲಿ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಈಗ ಅದನ್ನು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ, ಯಾಕಂದರೆ ಪ್ರತಿಯೊಂದನ್ನು ಕೂಡ ನಾವು ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ಕೆಲಸ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಕೂಡ ಆಗಂಗಿಲ್ಲ ರೀ. ಅದ್ರ ಸಲುವಾಗಿ ನಾನು ಸಂಜೆ ಟೈಮಲ್ಲಿ ಈ ರೀತಿ ಎಲ್ಲ ಕ್ಲೀನಿಂಗ್, ಏನು ಸೊಪ್ಪು ಬಿಡಿಸೋದಾಗಿರ್ಬೋದು ಅಥವಾ ಬೆಳ್ಳುಳ್ಳಿ ಸಿಪ್ಪೆನ ತಗೊಳ್ಳೋದಾಗಿರ್ಬೋದು, ಈ ರೀತಿ ಮಾಡಿ ಇಟ್ಕೊಂಡೆ ನಾನು ಅಡುಗೆ ಕೆಲಸನ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಎಲ್ಲ ಹೆಣ್ಮಕ್ಳು ಕೂಡ ಈ ರೀತಿ ಟಿಪ್ಸ್ನ ಯೂಸ್ ಮಾಡ್ತೀರಾ. ಆದರೂ ಕೂಡ ನನ್ನ ರೂಟೀನಲ್ಲಿ ಇದೊಂದು ವಿಡಿಯೋ ಕ್ಲಿಪ್ನ ಕೂಡ ಆ್ಯಡ್ ಮಾಡಿಕೊಂಡೆ. ನಾನು ಸಾಕಷ್ಟು ಬಾರಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಆದರೆ ನನ್ನ ಇವತ್ತಿನ ಲಾಗ್ನೊಳಗೆ ಇದನ್ನು ಕೂಡ ನಾನು ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ. ಬೆಳಗ್ಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ತರಕಾರಿ ಪಲಾವ್ನ ಈಗ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಯಾರು ಉಣ್ಣೋರಿಲ್ಲ ಅಂತೇಳಿ ಎತ್ತಿಟ್ಟಿದ್ದೆ ಅಷ್ಟೇ ಫ್ರಿಜ್ ಒಳಗೆ. ಈಗ ಒಗ್ಗರಣೆ ಹಾಕೋತೀನಿ ರೀ. ಸಂಜೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, ಅದು ರಾತ್ರಿ ಊಟಕ್ಕಂತೆ ಮಾಡ್ಕೊಳತ್ತೀನಿ. ಅಕ್ಕಿ ಕೂಡ ಆವಾಗಲೇ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿನ ಮಧ್ಯಾಹ್ನ ಮಾಡಿದ್ರೆ ಮತ್ತೆ ರಾತ್ರಿ ಸುಮ್ಮನೆ ಆರಿರ್ತದೆ, ಅದು ಆರಿರೋ ಅನ್ನ ಕೂಡ ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ ಅಂತೇಳಿ ಸರಿ ರಾತ್ರಿನೇ ಮಾಡ್ಕೊತಾ ಇದ್ದೀನಿ. ಅನ್ಕೋಬೋದು ಅಕ್ಕ ಗೋಬಿ ಮುಂಚಿನಂತೆ ತಮ್ಮನೆಗೆ ಹಾಕಿರಿ ಏನು ಸಂಜೆ ಊಟಕ್ಕೆ ಮಾಡ್ಕೊತೀರಂತೆ. ಯಾಕಂದ್ರೆ ಯಾರೋ ಇಲ್ಲಿ ಮನೆ ಒಳಗೆ ನಾವು ಒಬ್ಬಳೇ ಇದ್ರಿ, ಎಲ್ಲರೂ ಕೂಡ ರಾತ್ರಿ ಊಟಕ್ಕೆ ಬರ್ತಾರೆ. ಆ ಗೋಬಿ ಕೂಡ ತಂದು ಭಾಳ ದಿನ ಆಗಿತ್ತು, ಸುಮ್ಮನೆ ಹಾಳಾಗ್ತಾವೆ, ಮಾಡ್ಬೇಕು ಅಂದ್ಕೊಂಡು ಹೀಗೆ ನೋಡಿದ್ರಲ್ಲ ಅಚ್ಚಿ ಸಂಬಂಧ ಊರಿಗೆ ಅದು ಹೋಗ್ದೇವ್ರಿ, ಮಾಡೋಕ್ಕೆ ಆಗಲಿಲ್ಲ. ಅದ್ರ ಸಲುವಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರಿ. ಇನ್ನೇ ನಮ್ಮ ಮನೆಯವರು ಮತ್ತು ನಮ್ಮ ಐಟಮ್ ಅಂದ್ಕೊಂಡ್ರೆ ಸ್ವಲ್ಪ ಗೋಬಿ ತಂದಿದ್ದು ಒಂದಿಷ್ಟು ಅನ್ನನ ಊಟ ಮಾಡ್ತಾರೆ ಅಂತ ಏನಿದ್ವಿ. ಸ್ನ್ಯಾಕ್ಸ್ ಅಂದರೂ ಕೂಡ ಹೋಗ್ತೀರ, ಅದು ಹಾಗೆಲ್ಲ ಊಟನೇ ಬೇಕಂತ ಚೆನ್ನಾಗಿದ್ವಿ. ಅದ್ರ ಸಲುವಾಗಿ ಇದನ್ನು ರೈಸ್
ಸಿಕ್ಕಾಪಟ್ಟೆ ಇವತ್ತು ಸಾಯಂಕಾಲ ಎಲ್ಲ ಸಲುವಾಗಿ ರಾತ್ರಿ ಊಟದಲ್ಲೇ ಗೋಬಿ ಮಂಚೂರಿ ಇವತ್ತು ರೈಸ್ ಮಾಡ್ಕೊಳತ್ತೀವಿ. ರೈಸಿನ ಮೇಲೆ ರೆಸಿಪಿ ತೋರಿಸಂಗಿಲ್ಲ, ಮುಂಜಾನೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಮತ್ತು ಅದು ಕ್ಲಿಯರಾಗಿ ಒಂದೊಂದೇ ಹೇಳ್ಕೊತಿದ್ರೆ ವಿಡಿಯೋ ಕೂಡ ಜಾಸ್ತಿ ಲೆಂತಿ ಆಗುತ್ತೆ. ಅದ್ರ ಸಲುವಾಗಿ ಗೋಬಿ ಮಂಚೂರಿ ಮಾಡುವಾಗ ಮತ್ತೆ ಸಿಕ್ಕಿಲ್ಲ ಫ್ರೆಂಡ್ಸ್. ಈ ರೀತಿ ಗೋಬಿ ಮಂಚೂರಿನ ಯಾವ ರೀತಿ ಮಾಡೋದಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಕಲರ್ ನೋಡ್ರಿ ಯಾವ ರೀತಿ ಬಂದಿದೆ. ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಇದನ್ನಾಗಲಿ ನಾನು ಯೂಸ್ ಮಾಡಿಲ್ಲ ರೀ ಫ್ರೆಂಡ್ಸ. ನಿಮಗೂ ಕೂಡ ಯೂಸ್ ಆಗುತ್ತೆ. ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಆದರೂ ಮಾಡ್ಬೋದು ಅಥವಾ ಊಟಕ್ಕೇ ಮಾಡ್ಕೊಂಡಿದ್ದೀನಿ ರೀ ನಾನು ಇವತ್ತು ರಾತ್ರಿ ಡಿನ್ನರ್ಗಂತೇನೆ ಗೋಬಿ ಮಂಚೂರಿನ ಮಾಡ್ಕೊಂಡಿರಿ ಫ್ರೆಂಡ್ಸ. ಇದನ್ನು ಈಗ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಈಗ ಗೋಬಿ ಮಂಚೂರಿನ ಯಾವ ರೀತಿ ಮಾಡೋದಂತ ನೋಡಮ್ರಿ. ಮೊದಲಿಗೆ ನಾನು ಒಂದು ಅರ್ಧ kg ಆಗುವಷ್ಟು ಗೋಬಿನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ನ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮೀಡಿಯಮ್ ಅತಿ ಚಿಕ್ಕದು ಅಲ್ಲ ಅತಿ ದೊಡ್ಡದು ಅಲ್ಲ, ಈ ರೀತಿ ಮೀಡಿಯಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್. ಇದು ಈಗ ಯಾವ ರೀತಿ ಮಾಡೋದಂತ ನೋಡಮ್ರಿ. ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು 1.5 ಗ್ಲಾಸ್ ಆಗುವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ನಾನೀಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರು ಪೂರ್ಣ ಬಿಸಿ ಆಗಬೇಕ್ರಿ. ನೋಡಿ, ಈಗ ನೀರು ಸ್ವಲ್ಪ ಬಿಸಿ ಆಗ್ತಾಯಿವೆ. ಅದಕ್ಕೆ ನಾನೀಗ ಗೋಬಿನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸು. ಬೇಕಿದ್ರೆ ನೀವು ಕಟ್ ಮಾಡಿಕೊಡ್ಲೆ ಸ್ವಲ್ಪ ಉಪ್ಪು ತಣ್ಣೀರಲ್ಲೇ ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಇಟ್ಟರು ಕೂಡ ಓಕೆ. ಆದರೆ ನನಗೆ ಈಗ ನಾನು ಡೈರೆಕ್ಟ್ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಸೇರಿಸಿ ಹಾಕೋತಾ ಇದ್ದೀನಿ. ಇದನ್ನು ಮಾಡೋದ್ರಿಂದಂತೂ ಇನ್ನು ಗೋಬಿಯಲ್ಲಿರುವ ಏನಾದರೂ ಕಡ್ಡಿ ಕಸರಾಗಿರ್ಬೋದು ಅದೆಲ್ಲ ಕ್ಲಿಯರಾಗಿ ಅರಿಶಿನ ಮತ್ತು ಉಪ್ಪು ಹಾಕಿರೋದ್ರಿಂದ ಕ್ಲಿಯರಾಗಿ ನೀರು ಬಸ್ಕೊಂಡು ಕೂಡಲೇ ಹೊರಗಡೆ ಬರುತ್ತೆ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಈ ರೀತಿ ಮೊದಲು ಗೋಬಿ ಪಲ್ಯ ಮಾಡುವಾಗ ಕೂಡ ನಾನು ಇದೇ ರೀತಿಯೇ ಗೋಬಿನ ಸ್ವಲ್ಪ ಕುದಿಸ್ಕೋದು. ಇದು ನಾನೀಗ 1-2 ನಿಮಿಷ ಅಷ್ಟೇ ನಾನು ಕ್ಲೋಸ್ ಮಾಡಿ ಇಟ್ಕೋತೀನಿ ರೀ. ಬೇಯಿಸಿಟ್ಕೊಂಡಿರುವಂಥ ಗೋಬಿಗೆ ನಾನು ಈಗ 1 ಕಪ್ ಆಗುವಷ್ಟು ಮೈದಾನ ಹಾಕೋತಾ ಇದ್ದೀನಿ ರೀ. ಅದೇ ಸೇಮ್ ಅಳತೆಯಲ್ಲಿ ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಕಾರ್ನ್ಫ್ಲವರ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ದರೆ ನಿಮ್ಗೆ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರಿದ್ರೆ ಕಾರ್ನ್ಫ್ಲವರ್ ಕ್ವಾಂಟಿಟಿ ಕಮ್ಮಿ ಹಾಕೊಂಡ್ರು ಕೂಡ ಓಕೆ. ಇಲ್ಲಾಂದ್ರೆ ಸಮವಾದಕ್ಕೆ ಕೂಡ ಹಾಕೋಬೋದು. ನಾನು 2 ಸಮ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಹಾಗೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪನೇ ನೀರನ್ನ ಹಾಕ್ಕೊತ ಈ ರೀತಿ ಗೋಬಿಗೆ ಪೂರ್ಣ ಹಿಟ್ಟು ಪೂರ್ಣ ಅಪ್ಲೈ ಆಗೋ ತನಕ ಈ ರೀತಿ ಕಲಿಸ್ಕೋಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ನೀರಾದರೂ ಕೂಡ ಇದಾಗಂಗಿಲ್ಲ, ಇಲ್ಲಾಂದ್ರೆ ಡ್ರೈ ಆದರೂ ಕೂಡ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಎಣ್ಣೆಯಲ್ಲಿ ಕರಿಯುವಾಗ ಅದು ಕೋಟಿಂಗ್ ಆಗಂಗಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಈ ರೀತಿ ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಮೊದಲೇ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನೀಗ ಒಂದೊಂದಾಗಿ ಗೋಬಿನ ಬಿಡ್ತಾ ಇದ್ದೀನಿ ರೀ ಫ್ರೆಂಡ್ಸ. ಸ್ವಲ್ಪ ಜಾಸ್ತಿ ಮೀಡಿಯಮ್ ಉರಿ ಇಟ್ಕೊಂಡೆ. ನಾವು ಅತಿ ಹೈ ಕೂಡ ಇರಬಾರ್ದು ಅಥವಾ ಪೂರ್ಣ ಲೋ ಕೂಡ ಇರಬಾರ್ದು. ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಗೋಬಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಕರ್ಕೋಬೇಕು ನೋಡ್ರಿ. ಬಿಡುವಾಗ ಈ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಒಂದೊಂದಾಗಿ ಬಿಡೋ ಕಾರಣ ಸ್ವಲ್ಪ ಒಮ್ಮೆ ಹಾಕಿದ್ರೆ ಜಾಸ್ತಿ ಒಂದಕ್ಕೊಂದು ಅಂಟ್ಕೊಂಡು ಬಿಡ್ತಾವ್ರಿ. ಅದ್ರ ಸಲುವಾಗಿ ಈ ರೀತಿ ಒಂದೊಂದಾಗಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಗೋಬಿನ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿನೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಫುಡ್ ಕಲರ್ನಾಗಲಿ ಮಸಾಲೆನಾಗಲಿ ಆ್ಯಡ್ ಮಾಡ್ಕೊಂಡಿಲ್ಲ ರೀ ಫ್ರೆಂಡ್ಸ. ಬರೀ ನಾನು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಫುಡ್ ಕಲರ್ ಆ್ಯಡ್ ಕೂಡ ಮಾಡ್ಕೋಬೋದು. ನಾನು ಆದರೆ ಆ್ಯಡ್ನ ಮಾಡ್ಕೊಂಡಿಲ್ಲ. ಅಷ್ಟರಲ್ಲಿ ಎಲ್ಲ ಗೋಬಿನ ಅಷ್ಟರಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ಅನ್ನೋದನ್ನು ತೋರಿಸ್ತೀನಿ ರೀ. ಮೊದಲಿಗೆ ನಾನು ಕಾಳು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ, ಅಂದರೆ ಪೆಪ್ಪರ್ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಂದಿಷ್ಟು ಸಣ್ಣಗೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ, ಹಸಿ ಮೆಣಸಿನ್ಕಾಯಿ, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಎಲೆ ಅಂದರೆ ಈರುಳ್ಳಿ ಎಲೆನ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-1.5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ರೀ. ಹಾಗೆ ಒಂದಿಷ್ಟು ಸಾಸು, ಹಾಗೆ ಸೋಯಾ ಸಾಸು, ಇದು ರೆಡ್ ಚಿಲ್ಲಿ ಸಾಸು,
ನಾವು ಕಾರ್ನ್ಫ್ಲವರಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕ್ರಿ. ಒಗ್ಗರಣೆ ಇಟ್ಕೊಂಡು ಕೂಡಲೇ ನಾವು ಒಂದೊಂದಾಗಿ ರೆಡಿ ಮಾಡ್ಕೊಳಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಮೊದಲೇ ಈ ರೀತಿ ನಾವು ಎಲ್ಲಾನ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಹಾಲಿನ ಥರ ಕಾಣಿಸ್ತಾ ಇದೆ ಅಂತ ಅನ್ಕೋಬೋದು ನೀವು. ಈ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕ್ರಿ ಫ್ರೆಂಡ್ಸ್. ಅಷ್ಟರಲ್ಲಿ ಎಲ್ಲ ಗೋಬಿ ಕೂಡ ಕರ್ಕೊಂಡಾಯ್ತು ನೋಡ್ರಿ. ಕಲರ್ ಮಾತ್ರ ಭಾರಿ ಮಸ್ತ್ ಬಂದಿದ್ದು. ಅದರಲ್ಲಿ ಸ್ವಲ್ಪ ಹಗಲತ್ತಲ್ಲಿ ಅಂದರೆ ಸ್ವಲ್ಪ ಇನ್ನೂ ಬೆಳಕಿರುವಾಗಲೇ ನಾನು ಮಾಡಿದ್ದಂದ್ರೆ ಇನ್ನೂ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರ್ತಿತ್ತು. ಆದರೆ ನಾನು ರಾತ್ರಿ ಡಿನ್ನರ್ಗೆ ಮಾಡ್ಕೋತಾ ಇರೋದ್ರಿಂದ ಲೈಟಿನ ಬೆಳಕಲ್ಲಿ ಅಷ್ಟೊಂದು ಕ್ಲಿಯರಾಗಿ ಸ್ವಲ್ಪ ಕಲರ್ ಡಿಮ್ ಆಗಿನೇ ಬಂದಿದ್ರಿ ಫ್ರೆಂಡ್ಸ್. ಇನ್ನೊಂದು ಕಡೆಗೆ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ಕೂಡಲೇ ಸ್ವಲ್ಪ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ್. ಹಾಗೆ ಒಂದಿಷ್ಟು ಹಸಿ ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ಪೈಸಸ್ ಅಂದರೆ ಚೈನೀಸ್ ಫುಡ್ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಗ್ಯಾಸ್ ಫ್ಲೇಮು ಹೈಯಲ್ಲೇ ಇರಬೇಕು ರೀ ಫ್ರೆಂಡ್ಸ್. ಅಂದ್ರೆ ಅದರದ್ದು ಟೇಸ್ಟು ಬೇರೆನೇ ಕೊಡುತ್ತೆ. ಹಾಗೆ ಒಂದಿಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಗ್ರೀನ್ ಚಿಲ್ಲಿನ ಹಾಕ್ಕೋತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ. ಈಗ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರಕ್ಕತ್ತು ಆಗಿರ್ಬೋದು ಅಥವಾ ಕಲರಿಗೆ ಕೂಡ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಮಸಾಲೆ ಯೂಸ್ ಮಾಡ್ತಾ ಇರೋದು ಓನ್ಲಿ ಪೆಪ್ಪರ್ ಅಷ್ಟೇ, ಮತ್ತು ಯಾವುದೇ ರೀತಿ ನಾನು ಮಸಾಲೆನ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ರೆಡ್ ಚಿಲ್ಲಿ ಸಾಸ್ ಅದ ರೀ. ಹಾಗೆ ಈಗ ಒಂದಿಷ್ಟು ಸೋಯಾ ಸಾಸ್ ಕೂಡ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿರಿ, ಸೋಯಾ ಸಾಸ್ ಹಾಕಿದ ಕೂಡಲೇ ಅದ್ರ ಕಲರೇ ಚೇಂಜ್ ಆಗಿಬಿಡ್ತೀರಿ. ತುಂಬಾ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ. ಹಾಗೆ ಇದು ಟೊಮೊಟೊ ಕೆಚಪ್ ಅದ ರೀ, ಸ್ವೀಟ್ ಸಾಸು, ಅದನ್ನು ಕೂಡ ಸೇಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನಿಮ್ಗೆ ಟೈಮ್ ಇರಲಿಲ್ಲ ಅಂದ್ರೆ ಮೊದಲೇ 3 ಒಂದರದೊಳಗೆ ಸೇರಿಸಿ ಕೂಡ ಹಾಕೋಬೋದು. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಸಾಸು ಮತ್ತು ಸೋಯಾ ಸಾಸು ಎಲ್ಲನೂ ಸೇರಿಸಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಒಂದು 2 ರಿಂದ 3 ನಿಮಿಷ ಕುದಿಯೋಕೆ ಬಿಟ್ಕೋತೀನಿ ರೀ ಫ್ರೆಂಡ್ಸ್. ಅಷ್ಟರಲ್ಲಿ ಇದು ಇನ್ನೂ ಒಂದು ಸ್ವಲ್ಪ ಕಾರ್ನ್ಫ್ಲವರ್ನ ಸ್ವಲ್ಪ ತಳಕ್ಕೆ ಮತ್ತೆ ಗಟ್ಟಿಯಾಗಿ ಬಿಟ್ಟಿರುತ್ತೆ. ಅದರಲ್ಲಿ ಮತ್ತೆ ಇನ್ನೊಂದು ರೌಂಡು ಕೈಯಾಡಿಸಿ ನಂತರ ಅದಕ್ಕೆ ನಾನು ಗ್ರೇವಿಗೆ ಸೇರಿಸ್ಕೊತಾ ಇದ್ದೀನಿ ರೀ. ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರ್ತದೆ. ನೋಡಿರಿ ಕಲರ್ ಯಾವ ರೀತಿ ಕಾಣಿಸ್ಲಕ್ಕದ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ. ನೋಡಿರಿ ಎಷ್ಟು ಮಸ್ತ್ ಕಾಣಿಸ್ಲಕ್ಕತ್ತದ ಅಂಥೇಳಿ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಆ್ಯಡ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಇದನ್ನು ಕೂಡ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಎಲ್ಲ ಮಸಾಲೆ ಒಳಗೆ ಮಿಕ್ಸ್ ಆಗೋ ತನಕ ಗೋಬಿ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಅಥವಾ ನಿಮ್ಮಲ್ಲಿ ಈರುಳ್ಳಿ ಹೂವು ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಓಕೆ ಸಾಕು, ಕೊತ್ತಂಬರಿ ಹಾಕಿದ್ರಂತೂ ರೆಡಿ ಆಗುತ್ತೆ. ನೋಡಿರಿ, ಗೋಬಿ ಮಂಚೂರಿ ತುಂಬಾ ಈಸಿ. ಹೊರಗಡೆಯಿಂದ ತಿಂದಿದ್ದು ಉಂಟು ರೀ ಫ್ರೆಂಡ್ಸ್, ಆದರೆ ಮನೆಯಲ್ಲೇ ಫಸ್ಟ್ ಟೈಮ್ ನಾನು ಕೂಡ ಮನೆಯಲ್ಲಿ ಮಾಡಿದ್ದು ಕೂಡ ಫಸ್ಟ್ ಟೈಮ್ ತಿಂತಾ ಇರೋದು. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬಾ ಮಸ್ತಾಗಿ ಟೇಸ್ಟಾಗಿ ಬಂದಿತ್ತು. ಇವತ್ತಿನ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಫ್ರೆಂಡ್ಸ. ಇವತ್ತಿನ ರೆಸಿಪಿ ಯಾವ ರೀತಿ ಅನ್ನಿಸ್ತು, ಹಾಗೆ ಇವತ್ತಿನ ಲಾಗ್ನ ಯಾವ ರೀತಿ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ಹೊಸ ರೆಸಿಪಿ ಹೊಸ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್.